ಹರಿಯ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ದಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಗ್ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದಜನಕ ಅಪರೋಕ್ಷ ಜ್ಞಾನಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ 4 ಭಗವದ್ ರೂಪಗಳ ಪತ್ನಿ ಲಕ್ಷ್ಮಿ ರೂಪವನ್ನ ಪ್ರಾರ್ಥನೆ ಮಾಡಿ ಈಗ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಇಷ್ಟು ಲಕ್ಷ್ಮೀ ಸ್ತೋತ್ರದ ಚಿಂತನೆ ಏನ್ ಮಾಡಿದ್ವಿ, ಇದನ್ನ ಪ್ರತಿನಿತ್ಯ ಪಾರಾಯಣ ಮಾಡಿದವರಿಗೆ ಏನ್ ಫಲ ಅಂದಾಗ ಅದಕ್ಕೆ ತಿಳಿಸ್ತಾರೆ. 63ನೇ ಶ್ಲೋಕ. ಲಕ್ಷ್ಮೀ ಸ್ತುತಿಂ ಇಮಾಂ ನಿತ್ಯಂ ಪಠೇತ್ ಯಸ್ತು ವಿಚಕ್ಷಣಃ ಲಕ್ಷಾಪರಾಧಿನಮಪಿ ಕ್ಷಮತೆ ನಾತ್ರ ಸಂಶಯಃ. ಇಮಾಂ ಲಕ್ಷ್ಮೀ ಸ್ತುತಿ. ಇಷ್ಟವರೆಗೆ 4 ಶ್ಲೋಕದಲ್ಲಿ ಹೇಳಿದ ಲಕ್ಷ್ಮೀ ಸ್ತೋತ್ರವನ್ನ ಯಾರು ನಿತ್ಯಂ ಪಠೆ ಪ್ರತಿನಿತ್ಯ ಹೇಳ್ಕೊಡ್ತಾರೋ ಯಹ ಸುವಿಚಕ್ಷಣ ಅಂತ, ತುಂಬಾ ಬುದ್ಧಿವಂತ ಅವನು ಅಂತ. ಪಾರಾಯಣ ಯಾರು ಪ್ರತಿನಿತ್ಯ ಮಾಡಿದವನು ತುಂಬಾ ಬುದ್ಧಿವಂತ, ಸುವಿಚಕ್ಷಣ ಅಂತ ಹೇಳ್ತಾರೆ. ಏನ್ ಫಲ ಅವನಿಗೆ ಸಿಗತ್ತೆ ಅಂದ್ರೆ ಲಕ್ಷ ಅಪರಾಧಿನಮಪಿ ಕ್ಷಮತೆ. ದೇವ್ರ ಮುಂದೆ ನಾವು ನಿಂತಾಗ ಏನಾರು ಬೇಡ್ಲಿಕ್ಕೆ ದೇವ್ರ ಯಾಕೆ ಅನುಗ್ರಹ ಮಾಡ್ಬೇಕು ನಮಗೆ? ಯಾಕೆಂದ್ರೆ ಅವ್ನಿಗೇನ್ ಕಾಣ್ತಾ ಇರತ್ತೆ, ನಮ್ಮ ಅಪರಾಧಗಳು ಕಾಣ್ತಾ ಇರತ್ತೆ ದೇವ್ರಿಗೆ. ಲಕ್ಷ ಅಂತ ಸುಮ್ಮನೆ ಹಾಕಿದ್ದಾರೆ, ಜಾಸ್ತಿ ಅಂತ, ಲಕ್ಷಕ್ಕಿಂತ ಹೆಚ್ಚಿದೆ,
ಲಕ್ಷದಿಂದ ಆರಂಭ ಅಂತ ಇಟ್ಕೊಳ್ಳೋಣ. ಅಷ್ಟು ಅಪರಾಧಗಳಿಗೆ ಬೇಕಾದ ಏನೇನು ದುರ್ವ್ಯಾಪಾರಗಳಿದೆ ಅದನ್ನೆಲ್ಲ ಮಾಡಿರ್ತೀವಿ ಅಂತ ಅರ್ಥ ಮನುಷ್ಯ. ಹಾಗಾದ್ರೆ ಲಕ್ಷ ಅಪರಾಧ ಆಗಿದೆ ಅಂತ ತೋರಿಸ್ಲಿಕ್ಕೆ ಏನೇನ್ ಬೇಕೋ ಕೆಟ್ಟ ಕೆಲಸ ಅದೆಲ್ಲ ನಡೆದು ಹೋಗಿದೆ. ಇಂಥ ಲಕ್ಷಾಪರಾಧ ಇಟ್ಟುಕೊಂಡು ದೇವ್ರ ಮುಂದೆ ನಿಂತು ಬೇಡಿದ್ರೆ ಅವನು ಹೇಗೆ ನಮ್ಗೆ ಅನುಗ್ರಹಿಸೋದು? ಅವನು ಅನುಗ್ರಹ ಮಾಡಲ್ಲ ಅಲ್ವಾ? ಅಂದ್ರೆ ಅದಕ್ಕಿದೆ ಉಪಾಯ. ಈ 4 ಲಕ್ಷ್ಮೀ ಸ್ತೋತ್ರ ಇದೆಯಲ್ಲ, ಈ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳ್ಕೊಂಡ್ರೆ ಆ ಅಪರಾಧಗಳೇನಿದೆಯಲ್ಲ ಅದನ್ನೆಲ್ಲ ಕ್ಷಮೆ ಮಾಡ್ತಾನಂತೆ ದೇವರು. ಎಲ್ಲಿ ಆಯ್ತು ಅಂತ ಅನುಗ್ರಹ ಮಾಡ್ತಾನೆ ಅಂತ. ಇದ ಲಕ್ಷ ಅಪರಾಧಿನಮಪಿ ಕ್ಷಮತೆ ನಾತ್ರ ಸಂಶಯ, ಇದರಲ್ಲಿ ಸಂಶಯ ಬೇಡ ಅಂತ ಮಾಡ್ತಾನೆ ಇರೋದು. ಈ ಸ್ತೋತ್ರ ಪಾರಾಯಣ ಮಾಡ್ತಾನೆ ಇರೋದು ಹಾಗಲ್ಲ, ಗೊತ್ತಿಲ್ಲದೆ ಅಪರಾಧ ಆಗ್ತಾನೆ ಇರುತ್ತೆ. ಮನಸ, ವಚಸ, ಕಾಯಿನ, ಮಾತಿನ ಮುಖಾಂತರ, ಮನಸ್ಸಿನ ಮುಖಾಂತರ. ಯಾಕಂದ್ರೆ ಪ್ರತಿನಿತ್ಯ ಸಂಧ್ಯಾ ವಂದನೆ ಆಗ್ಲಿ, ಬೇರೆ ಯಾವುದೇ ಪ್ರಾರ್ಥನೆ ಪ್ರತಿನಿತ್ಯ ಏನೇನ್ ಮಾಡ್ತಾ ಇರ್ತೀವಿ ಅದೆಲ್ಲ ಅದೇ ಹೇಳೋದು. ಬೆಳಗ್ಗೆ ಮಧ್ಯಾಹ್ನ ಮಾಡಿದ ಪಾಪ, ಮಧ್ಯಾಹ್ನದಿಂದ ಸಂಜೆ ಮಾಡಿದ ಪಾಪ, ಸಂಜೆಯಿಂದ ರಾತ್ರಿ, ರಾತ್ರಿಯಿಂದ ನಂತರ ಏನೇನು ನಮ್ಮ ಇಂದ್ರಿಯಗಳಿಂದ ಪಾಪಗಳು ನಡೆದಿರತ್ತೆ, ಆ ಎಲ್ಲಾ ಪಾಪ ಪರಿಹಾರಕ್ಕೆ ಅವೆಲ್ಲ ನಿತ್ಯ ಕರ್ಮ ಇದೆ. ಅಂದ್ರೆ ಅಪರಾಧ ಅಂತೂ ನಡೆದೇ ನಡೆಯುತ್ತೆ. ಯಾಕಂದ್ರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತೆ ಕರ್ಮಕ. ಒಂದು ಕ್ಷಣ ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡದೇ ಇರಲ್ಲ. ಒಂದ ಕೆಟ್ಟದಾಗಿರ್ಬೇಕು, ಒಂದ ಒಳ್ಳೇದಾಗಿರ್ಬೇಕು. ಇಲ್ಲ ನಾವು ಕೆಟ್ಟದ್ದೇನು ಮಾಡ್ಲಿಲ್ಲ, ಸುಮ್ನೆ ಕೂತಿದ್ವಿ. ಸುಮ್ನೆ ಕೂತಿರೋದೇ ಒಂದು ದೊಡ್ಡ ತಪ್ಪು. ಶಾಸ್ತ್ರ ಹೇಳುತ್ತೆ ಅದು ಉದಾಸೀನತೆ ಅಂತ. ಉದಾಸೀನತೆಯಿಂದ ಇದ್ರೆ ಒಬ್ಬ ನಕುರಿಯಾನ್ ನಿಷ್ಫಲಂ ಕರ್ಮ ಅಂತ ಶಾಸ್ತ್ರ ನಿಷೇಧ ಇದೆ. ಈಗ ನಾವು ಯಾರನ್ನು ಬೈಯಲ್ಲ, ಹಾಗಂತ ನಾವು ಒಳ್ಳೆ ಕೆಲ್ಸನೂ ಮಾಡಲ್ಲ. ಬೈದ್ರೆ ತಾನೇ ತಪ್ಪಾಗೋದು, ಆಗ್ತಾನೆ ಅಪರಾಧ ಆಗೋದು. ನಾವು ಬೈಲಿಲ್ಲ ಯಾರನ್ನು, ನಾವು ಸುಮ್ನೆ ಕೂತ್ವಿ, ನಾವು ದೇವ್ರ ಪೂಜೆನೂ ಮಾಡಲ್ಲ, ಏನೂ ಮಾಡಲ್ಲ, ಯಾವ್ದೇ ಪಾರಾಯಣನೂ ಮಾಡಲ್ಲ. ಏನ್ ಅಪರಾಧ ಆಯ್ತು ಈಗ ಅಂದ್ರೆ ಅದೇ ದೊಡ್ಡ ಅಪರಾಧ, ಸುಮ್ನೆ ಕೂಡೋದು. ಯಾಕೆ? ನಕುರಿಯಾನ್ ನಿಷ್ಫಲಂ ಕರ್ಮ ಅಂತ ಧರ್ಮಶಾಸ್ತ್ರ ನಿಷೇಧ ಮಾಡಿದೆ. ನಿಷ್ಫಲವಾದ ಕರ್ಮ ಮಾಡ್ಬಾರ್ದು. ಏನೋ ಫಲ ಕೊಡದೇ ಇರೋ ಕರ್ಮ ಮಾಡಿ ಏನ್ ಮಾಡ್ತೀರಿ? ಸತ್ಫಲ ಕೊಡುವಂತಹ ಒಳ್ಳೆ ಫಲ ಕೊಡೋ ಕರ್ಮ ಮಾಡ್ಬೇಕು. ಸುಮ್ನೆ ಕೂತಿದ್ರೆ ಏನ್ ಫಲ ಸಿಗತ್ತೆ? ಒಳ್ಳೇದ್ ಸಿಗತ್ತಾ? ಇಲ್ಲ. ಹಾಗಾದ್ರೆ ನಿಷ್ಫಲ ಆಯ್ತು. ಹಾಗಾದ್ರೆ ಅಂಥ ಕರ್ಮ ಮಾಡಬಾರ್ದು ಅಂತ ಶಾಸ್ತ್ರ ನಿಷೇಧ. ಅದು ಒಂದು ಅಪರಾಧ. ಅದರಿಂದ ಸುಮ್ನೆ ಕೂಡೋ ಹಾಗಿಲ್ಲ, ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಆದ್ರಿಂದ ಅಪರಾಧ ನಡೀತಾನೆ ಇರುತ್ತೆ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರತೆ ಅಂತೆಲ್ಲ ಹೇಳ್ತಾರೆ. 10ಕ್ಕಿಂತ ಕಡಿಮೆ ಇಲ್ವಂತೆ, ಅಷ್ಟು ದೇಹವನ್ನ ಮುಂದೆ ಪಡಿಲಿಕ್ ಬೇಕಾದ ಪಾಪವನ್ನ 1 ನಿಮಿಷದಲ್ಲಿ ಮಾಡ್ತಾನೊಬ್ಬ ಜೀವ ಅಂತ. ಅಷ್ಟು ನಡೀತಾ ಇರತ್ತಂತ ಅಪರಾಧ. ಅದ್ ಹೇಗೆ ನಡೆಯುತ್ತೆ ಅದು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ರೀತಿಯಲ್ಲಿ ಇಷ್ಟೊಂದು ಅಪರಾಧ ಮಾಡ್ಕೊಂಡು ಇಷ್ಟೊಂದು ಪಾಪ ಸಂಪಾದನೆ ಮಾಡಿ ದೇವ್ರ ಮುಂದೆ ನಿಂತಾಗ ಅವನು ಕ್ಷಮೆ ಮಾಡ್ಬೇಕು ಅಂದ್ರೆ ಇಂಥ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಪ್ರತಿನಿತ್ಯ ಮಾಡ್ಬೇಕು ಅಂತ ಇಷ್ಟನ್ನ ಇಲ್ಲಿ ವಿವರಣೆ ಮಾಡಿದ್ರು. ಇಲ್ಲೂ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ನಿತ್ಯಂ ಅಂದ್ರೆ ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕು, ಪ್ರತಿನಿತ್ಯ ಕ್ಷಮೆ ಸಿಗತ್ತೆ ಅಂತ ಅರ್ಥ. ಆ ನಿತ್ಯಂ ಅನ್ನೋದನ್ನ ಅಲ್ಲಲ್ಲೇ ಜೋಡಿಸ್ಕೊಬೇಕು. ಮತ್ತೆ ನಿತ್ಯಂ ನಾತ್ರ ಸಂಶಯ, ಪ್ರತಿನಿತ್ಯ ನೀವು ಇದ್ರ ಬಗ್ಗೆ ಸಂಶಯ ಪಡಬೇಡಿ ಅಂತ ಅದೊಂದು. ಈಗ ನಿತ್ಯ ಪಾರಾಯಣ ಮಾಡ್ಬಿಟ್ವಿ, ನಿತ್ಯ ಕ್ಷಮೆ ಮಾಡ್ತಾನ ದೇವ್ರು? ಮಾಡೇ ಮಾಡ್ತಾನೆ. ನಿತ್ಯಂ ನಾತ್ರ ಸಂಶಯ, ಪ್ರತಿನಿತ್ಯ ಇದ್ರ ಬಗ್ಗೆ ಸಂಶಯ ಮಾಡ್ಬೇಡಿ. ನಿತ್ಯಂ ಲಕ್ಷ ಅಪರಾಧಿನಮಪಿ, ಪ್ರತಿನಿತ್ಯ ಲಕ್ಷ ಅಪರಾಧ ಮಾಡೋನ್ಗೂ ಕ್ಷಮೆ ಸಿಗತ್ತೆ ಈ 4 ಶ್ಲೋಕಗಳ ಪಾರಾಯಣದಿಂದ ಅಂತ. ಆ ನಿತ್ಯಂ ಅನ್ನೋದನ್ನ ಎಲ್ಲ ಕಡೆ ಜೋಡಿಸ್ಕೊಡ್ಬೇಕು. ಹೀಗೆ ಈ ರೀತಿ ಇದೊಂದು ವಿಶೇಷ. ಇನ್ನು ಇಲ್ಲಿ ಕಣಗಲ್ಲಿ ಇದು ಮಂಟಪಂ ರಾಜಗೋಪಾಲಾಚಾರ್ಯ ಅವರ ವ್ಯಾಖ್ಯಾನದ ವಿಶೇಷ ಇದೆ. ಇಲ್ಲಿ ಅವ್ರೇನ್ ಹೇಳಿದ್ದಾರೆ ಇಲ್ಲಿ ನೋಡಿ, ಇದುವರೆಗೆ ಒಂದೊಂದು ಶ್ಲೋಕದನ್ನ ಗಮನಿಸಿದಾಗ ಒಂದೊಂದು ಉಪಾಸನೆಯನ್ನ ಹೇಳ್ಕೊಟ್ಟಿದ್ದಾರೆ ವಾದಿರಾಜರು. ಲಕ್ಷ್ಮಿಯನ್ನ ಹೇಗೆ ಚಿಂತಿಸ್ಬೇಕು ಈ ಕ್ರಮದಲ್ಲಿ ಚಿಂತಿಸ್ತಾ ಹೋಗ್ಬೇಕಂತೆ. 4 ಶಬ್ದ ಇದೆ. ನೀವು 4 ಶ್ಲೋಕವನ್ನ ಗಮನಿಸಿದಾಗ ಒಂದೊಂದು ಪದ ಸಿಗ್ತಾ ಹೋಗುತ್ತೆ. ಅದ್ರಲ್ಲಿ ಯಾವುದು ಮೊದಲನೇ ಪದ? ಲಕ್ಷಣ ಸಂಪನ್ನ ಲಕ್ಷ್ಮಣಾಗ್ರಜ ಕಾಂಕ್ಷಿಣಿ ಅಂತ ಇದೆ. ಸೀತೆಯನ್ನ ಹೇಗ್ ನಾವು ಚಿಂತಿಸ್ಬೇಕು ಅಂದ್ರೆ ಅದೇ ಅವತ್ತಿನ ದಿವಸ ಹನುಮಂತ ಹೋಗಿ ನಿಜವಾಗ್ಲೂ ನೀನು ರಾಮನ ದೂತನ, ಹಾಗಾದ್ರೆ ಹೇಳು ರಾಮನ ಲಕ್ಷಣ ನೋಡೋಣ ಅಂತ ಸೀತೆ ಕೇಳಿದಾಗ ಆ ಹನುಮಂತ ರಾಮನಿಂದ ತಿಳ್ಕೊಂಡಿದ್ದನ್ನ ಏನ್ ಹೇಳ್ತಾನಲ್ಲ ಅಂತ ಚೆನ್ನಾಗಿ ಲಕ್ಷಣ ತಿಳಿದಿರೋ ಸೀತೆ, ಅಂದ್ರೆ ರಾಮನ ಬಗ್ಗೆ ಸರಿಯಾದ ಜ್ಞಾನ ಇರೋ ಸೀತೆ ಅಂತ ನಾವು ಲಕ್ಷ್ಮೀ ದೇವಿಯನ್ನು ಚಿಂತಿಸ್ಬೇಕು. ಅದೇ ದೇವರ ಪರಿಚಯ ಚೆನ್ನಾಗಿರೋ ಲಕ್ಷ್ಮೀ ದೇವಿ ಅಂತ ಒಂದು ಲಕ್ಷಣ ಸಂಪನ್ನ. ಇನ್ನು ಲಕ್ಷ್ಮಣಾಗ್ರಜ ಕಾಂಕ್ಷಿಣಿ, ಇದೆಲ್ಲ ಸೀತೆಯನ್ನು ಹೇಳೋ ಶಬ್ದ. ಲಕ್ಷ್ಮಣನ ಅಗ್ರಜ ರಾಮ, ರಾಮ ಯಾರನ್ನ ಬಯಸ್ತಾ ಇದ್ನೋ ಅಂಥ ಸೀತೆ. ಒಂದು ಸೀತೆಗೆ ರಾಮನ್ ಬಗ್ಗೆ ಬೇಕಾಯ್ತು, ಅದನ್ನ ಲಕ್ಷಣ ಸಂಪನ್ನ ಅನ್ನೋ ಶಬ್ದ ಹೇಳಿದೆ. ರಾಮನಿಗೆ ಸೀತೆ ಬಗ್ಗೆ ಅಪೇಕ್ಷೆ ಇತ್ತು, ಅದನ್ನ ಲಕ್ಷ್ಮಣಾಗ್ರಜ ಕಾಂಕ್ಷಿಣಿ ಅಂತ ಹೇಳಿದ್ದಾರೆ. ಈ ರೀತಿ ದಂಪತಿಗಳ ಒಂದು ಆ ಪ್ರೀತಿ ಭಾವ ಏನಿದೆ, ಆ ಸ್ನೇಹ ಭಾವ, ಅದನ್ನ ಚಿಂತಿಸ್ಬೇಕು ಅಂತ ಇದನ್ನ ತೋರಿಸ್ಕೊಟ್ರೆ 2 ಶಬ್ದದಿಂದ. ಮತ್ತೆ ಹಯಾಸ್ಯ ಜಾಯಾಮ್ ಅಂತ ಹೇಳಿ,
ಅಶ್ವಿನಿ ದೇವಿಯನ್ನ ಅಂದ್ರೆ ಹೈಗ್ರೀ ದೇವರ ಪತ್ನಿ ಅಂತ ಅಷ್ಟೇ ಉಪಾಸನೆಯಲ್ಲಿ ಹಯಾಸ್ಯ ಜಾಯ ಅಂತ. ಇನ್ನು ವಿತ್ತದಾತ್ರಿ ಅಂತ ರುಕ್ಮಿಣಿ ದೇವಿಯನ್ನ ಪ್ರಾರ್ಥಿಸ್ಬೇಕು. ವಿತ್ತ ಕೊಟ್ಟೋಳು, ಕುಚೇಲನಿಗೆ ಅನುಗ್ರಹ ಮಾಡಿದವಳು ಅಂತ ವಿತ್ತದಾತ್ರಿ ಅಂತ ನೆನಪಿಸ್ಕೋಬೇಕು. ಇನ್ನು ಅಭಯಕರಿ ಅಂತ ಅಂಬ್ರಿಣಿ ಅಂದ್ರೆ ವೇದವ್ಯಾಸರ ಪತ್ನಿಯನ್ನ ನೆನಪಿಸ್ಕೊಳ್ಬೇಕು. ಅಭಯ ಪ್ರದಾನ ಮಾಡೋಳು, ವೇದವ್ಯಾಸರ ಅಭಯ ನೀಡ್ತಾರಲ್ಲ ಆ ಸೂಚನೆ ಮಾಡಿದ್ರೆ ಇವಳು ನೀಡ್ತಾಳೆ ಅಂತ. ಹೀಗೆ ಹಯಾಸ್ಯ ಜಾಯ ಅಂದ್ರೆ ಅಶ್ವಿನಿ ದೇವಿ, ಲಕ್ಷ್ಮಣಾಗ್ರಜ ಕಾಂಕ್ಷಿಣಿ ಲಕ್ಷಣ ಸಂಪನ್ನ ಅಂದ್ರೆ ಸೀತಾದೇವಿ, ವಿತ್ತದಾತ್ರಿದ ರುಕ್ಮಿಣಿ ದೇವಿ, ಅಭಯಕರಿಂದ ಅಂಬ್ರಿಣಿ ದೇವಿ. ಈ ರೀತಿ ಪದ ಚತುಷ್ಟಯೇನ 4 ಪದದಿಂದ ಹಯವದನ ರಾಮ ಕೃಷ್ಣ ವೇದವ್ಯಾಸಾತ್ಮಕಸ್ಯ ವಿಷ್ಣೋಃ ಪತ್ನಿತ್ವೇನ ಲಕ್ಷ್ಮೀ ಸ್ತುತಿ ಕೃತ. ಇಲ್ಲಿ ಕೇವಲ ಲಕ್ಷ್ಮೀ ಸ್ತೋತ್ರ ಅಲ್ಲ, ಅಂದ್ರೆ ಇದೊಂದು ಭಗವದ್ಗೀತೆಯ ಪ್ರಮೇಯ ಇಲ್ಲಿದೆ. ವಾದಿರಾಜರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ವರ್ಣನೆ ಮಾಡಿದ್ದಾರೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರ ವಾಪ್ಯತೆ ಅಂತ ಭಗವದ್ಗೀತೆಯಲ್ಲಿ ಮಾತು ಬಂದಿದೆ. ಕೃಷ್ಣ ಹೇಳೋದೇನು, ಈಗ ಲಕ್ಷ್ಮಿ ಬೇಕು ತಾನೆ ಸಂಪತ್, ನಮ್ಗೆ ಲಕ್ಷ್ಮೀನ್ ಹೇಳಿದ್ರೆ ಸಾಕು, ದೇವ್ರು ಯಾಕೆ ಬೇಕು? ಕೇವಲ ಲಕ್ಷ್ಮಿ ಉಪಾಸನೆ ಅಂದ್ರೆ ಇಲ್ಲ. ಕ್ಲೇಶ ಅಧಿಕತರಹ ತೇಷಾಂ, ಯಾರು ಕೇವಲ ಸ್ತ್ರೀ ರೂಪವನ್ನ ಧ್ಯಾನ ಮಾಡ್ತಾರೋ ಅವ್ರಿಗೆ ತುಂಬಾ ಕಷ್ಟ. ನಾರಾಯಣನ ಜೊತೆಗೆ ಲಕ್ಷ್ಮಿನ ಚಿಂತಿಸಿದ್ರೆ ಒಳ್ಳೇದು. ಸ್ತ್ರೀ ರೂಪ ಧ್ಯಾನ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ತ್ರೀಯ ಎಲ್ಲ ಅವಯವಗಳನ್ನ ವರ್ಣನೆ ಮಾಡ್ತಾರೆ. ಲಕ್ಷ್ಮೀ ದೇವಿಯ ವರ್ಣನೆ ಮಾಡ್ತಾ ಅವಳ ಮುಖ, ಅವಳ ಸ್ತನ, ಅವಳ ಉದರ ಭಾಗ, ಅವಳ ತೊಡೆ, ಕಾಲು ಎಲ್ಲ ವರ್ಣನೆ ಮಾಡ್ತಾರೆ. ಬರೀ ಲಕ್ಷ್ಮೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಬ್ಬ ಪುರುಷನಿಗೆ ಏನಾದ್ರೂ ಅನ್ಯಥಾ ಭಾವ ಬಂದ್ಬಿಟ್ರೆ ಒಂದು ಕ್ಷಣದಲ್ಲಿ ಅವನಿಗೆ ಅಂಧನ್ ತಮಸ್ಸೆ ಗತಿ. ಆದ್ರಿಂದ ಕೇವಲ ಸ್ತ್ರೀ ರೂಪದ ಧ್ಯಾನ ಮಾಡೋ ಹಾಗಿಲ್ಲ. ಹಾಗಂತ ಸ್ತ್ರೀಯರು ಬರೀ ಸ್ತ್ರೀ ರೂಪ ಧ್ಯಾನ ಮಾಡೋದಂದ್ರೆ ನಾರಾಯಣ ಅನುಗ್ರಹ ಆಗದೇನೆ ಲಕ್ಷ್ಮಿ ಅನುಗ್ರಹ ಮಾಡಲ್ಲ. ನಾರಾಯಣ ಪ್ರೇರಣೆ ಇದ್ದೇ ಮಾಡೋದು. ಅಂದ್ರೆ ಸ್ತ್ರೀಯರು ಲಕ್ಷ್ಮಿಯನ್ನ ಇದು ಭಗವತ್ ಸಹಿತವಾಗಿಯೇ ಚಿಂತನೆ ಮಾಡ್ಬೇಕು ಅಂತ. ಅಂತೂ ಕ್ಲೇಶ ಅಧಿಕ ತರಹ, ಬಹಳ ಕಷ್ಟ ಅವ್ರಿಗೆ ಜಾಸ್ತಿ. ಕೇವಲ ಲಕ್ಷ್ಮಿಯಲ್ಲಿ ಮನಸ್ಸನ್ನಿಟ್ಟು ಮಾಡಬಾರ್ದು, ನಾರಾಯಣ ಲಕ್ಷ್ಮಿ ಅಂತ. ಅದಕ್ಕೆ ಹಯಾಸ್ಯ ಜಾಯ, ಲಕ್ಷ್ಮಣಾಗ್ರಜ ಅಂತ ಆ ಒಂದೊಂದು ಶಬ್ದದಿಂದಲೂ ಅದನ್ನೇ, ಅಂದ್ರೆ ದೇವರನ್ನ ಬಿಟ್ಟು ವರ್ಣನೆ ಮಾಡ್ಲಿಲ್ಲ. ಅಲ್ಲ ಹಯಗ್ರೀವ ದೇವರ ಪತ್ನಿ, ರಾಮನ ಪತ್ನಿ, ಮತ್ತೆ ಕೃಷ್ಣ ವಿತ್ತ ಕೊಟ್ಟಂತಹ ಕೃಷ್ಣನ ಪತ್ನಿ, ಮತ್ತೆ ಅಭಯ ಮುದ್ರೆ ಹಿಡಿದಿರುವಂತಹ ವೇದವ್ಯಾಸರ ಪತ್ನಿ ಅಂತಾನೆ ಅದಕ್ಕೋಸ್ಕರ ಎರಡು ಹಾಗೆ ಸೇರಿಸೇ ಇಲ್ಲಿ ವರ್ಣನೆ ಮಾಡಿತ್ತು ಅಂತ. ಇದು ಒಂದಾಯ್ತು. ಇನ್ನೊಂದು ಇಲ್ಲಿ ವಿತ್ತಲಾಭ ಅಂತ ಬಂತು. ವಿತ್ತಲಾಭ ಎಲ್ಲಿಂದ? ಕುಚೇಲಾದೀನ ರುಕ್ಮಿಣಿ ಪ್ರಸಾದೇನ ಧನಾತ್ಮಕ ವಿತ್ತಲಾಭ. ವಿತ್ತ ಅಂದ್ರೆ ದುಡ್ಡೇ ಸಿಕ್ಕಿತ್ತು, ಸಂಪತ್ತೆ ಅದೇ ಸಿಕ್ಕಿತ್ತು. ಇನ್ನು ವಿತ್ತಲಾಭ ಇವರಿಂದನೂ ಆಗತ್ತೆ. ಯಾರಿಂದ? ವೇದವ್ಯಾಸರ ಪತ್ನಿಯಿಂದಲೂ. ಮಿತ್ರವಿಂದ ವ್ಯಾಸ ಭಾರ್ಯ, ಮಿತ್ರವಿಂದೆಯಿಂದ ಆಗತ್ತೆ. ಹೇಗೆ ಅಂತಂದ್ರೆ ವೇದಕ್ಕೆ ಮುಖ್ಯ ಅಭಿಮಾನಿನಿ ದೇವತೆ ಅಂದ್ರೆ ಅದು ವೇದವ್ಯಾಸರ ಪತ್ನಿ ಅಂದ್ಮೇಲೆ ಅವಳ ಅನುಗ್ರಹ ಆದ್ರೆ ಭಕ್ತರಿಗೆ ಜ್ಞಾನ ಅನ್ನೋ ವಿತ್ತ, ಜ್ಞಾನ ಅನ್ನೋದು ದುಡ್ಡು ಸಂಪತ್ತು, ಆ ಜ್ಞಾನ ಸಂಪತ್ತು ಸಿಗತ್ತೆ ಅಂತ ಅಭಿಪ್ರಾಯ. ಹೀಗೆ ಧನ ಸಂಪತ್ತು ರುಕ್ಮಿಣಿ ಅನುಗ್ರಹದಿಂದ, ಜ್ಞಾನ ಸಂಪತ್ತು ಈ ಅಂಬ್ರಿಣಿ ದೇವಿಯ ಅನುಗ್ರಹದಿಂದ. ಇಷ್ಟು ಇಲ್ಲಿ ವರ್ಣಿತ ಆಗಿರುವಂತಹ ವಿಷಯ ಅಂತ. ಇಲ್ಲಿಗೆ 8ನೇ ಪ್ರಕರಣ ಮುಕ್ತಾಯ ಆಯ್ತು. ಇಲ್ಲಿ ಪ್ರಕರಣ ಅಂತ ಬರೀತಾ ಹೋಗ್ತಾರೆ ಈ ವ್ಯಾಖ್ಯಾನದಲ್ಲಿ, ಮಂಟಪಂ ರಾಜಗೋಪಾಲಾಚಾರ್ಯ ವ್ಯಾಖ್ಯಾನದಲ್ಲಿ. ಅಂದ್ರೆ ಮೊದಲಿಂದ ಗಮನಿಸ್ತಾ ಹೋದ್ರೆ ಒಂದೊಂದು ಪ್ರಕರಣ ಮಾಡ್ಬೇಕು. ಈಗೇನಾಗೋಯ್ತು, ನಾವು 63ನೇ ಶ್ಲೋಕತ್ತಾಗ ಬಂದಿದ್ದೀವಿ. ಆ ಶ್ಲೋಕವನ್ನ ವಿಭಾಗ ಮಾಡ್ಕೊಬೇಕು. ಅಂದ್ರೆ ಈ ಶ್ಲೋಕದಲ್ಲಿ ಈ ವಿಷಯ ಹೇಳಿದ್ದಾರೆ, ಈ ಶ್ಲೋಕದಲ್ಲಿ ಇಷ್ಟು ವಿಷಯ ಬಂದಿದೆ, ಕರೆಕ್ಟ್ ಆಗಿ ಒಂದು ಹೆಡ್ಲೈನ್ ತರ ಹಾಕೊಂಡಿದ್ರೆ, ಓ ಇದು ಲಕ್ಷ್ಮೀ ಸ್ತೋತ್ರ ಇಷ್ಟು ಭಾಗ, ಇದು ಧವಲಗಂಗಾ ಸ್ತೋತ್ರ, ಇದು ಹಯಗ್ರೀವಾದ ರೂಪಗಳ ಸ್ತೋತ್ರ ಅಂತ ಅಲ್ಲಿ ಮೇಲ್ಮೇಲೆ ಹಂಗ್ ಬರ್ಕೊಂಡ್ರೆ ಹಾಗೆ ಯೋಚನೆ ಮಾಡ್ಕೊಂಡ್ಬಂದು ಇದು 8ನೇ ವಿಷಯ ಮುಗೀತಿ ಇಲ್ಲಿಗೆ ಅಂತ. 8ನೇ ಪ್ರಕರಣ ಒಂದು ಭಾಗ ಮುಗ್ದಿದೆ. ಇದಾದ್ಮೇಲೆ ಈಗ ನರಸಿಂಹದೇವರ ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಎಷ್ಟು ಸ್ತೋತ್ರಗಳು ಆಖ್ಯಾನದಲ್ಲಿ ಇದೆ ಅಂದ್ರೆ ಅಷ್ಟು ಸ್ತೋತ್ರ. ನೀವು ಅದಕ್ಕೆ ಈ ಮೊದಲನೇ ಅಧ್ಯಾಯ ಏನಿದೆ ತುಂಬಾ ವಿಶೇಷ. ಈ ಮೊದಲನೇ ಅಧ್ಯಾಯವನ್ನ ಪಾರಾಯಣ ಮಾಡೋದು, ತುಂಬಾ ಸ್ತೋತ್ರಗಳು ಇದರಲ್ಲಿ ಅಡಕಾಗಿದೆ, ಅಷ್ಟು ಸ್ತೋತ್ರ ಮಾಡಿದ್ದಾರೆ. ಈಗ ನರಸಿಂಹದೇವರ ಸ್ತೋತ್ರ ನಮಾಮಿ ನರಕೋತ್ತಾರಂ ಅಂತ ಶುರುವಾಗುತ್ತೆ. ಶಂತನೋತು ಸತಾಂ ಮಮ ಅಂತ ನಿಲ್ಲತ್ತೆ. ಅದನ್ನ ಮಂಟಪಂ ರಾಜಗೋಪಾಲಾಚಾರ್ಯ ಇವರೇ ಹೇಳ್ತಾರೆ. ನಮಾಮಿ ನರಕೋದ್ಧಾರಂ ಅಥವಾ ನರಕೋತ್ತಾರಂ ಎರಡೂ ಪಾಠ ಇದೆ. ನರಕ ಉದ್ಧಾರಂ, ನರಕ ಉತ್ತಾರಂ ಅಂತ. ಈ ಹಿಂದಿನ ಶ್ಲೋಕದಲ್ಲೂ ಹಾಗೆ ಇದೆ. ಲಕ್ಷ್ಮೀ ಸ್ತುತಿ ವಿಮಾಂ ನಿತ್ಯಂ ಪಠೇತ್ ಯಹ ಸುವಿಚಕ್ಷಣ ಅಂತ ಒಂದು ಪಾಠ, ಪಠೇತ್ ಯಸ್ತು ವಿಚಕ್ಷಣ ಅಂತ ಪಾಠ ಇನ್ನೊಂದು. 2 ಥರನೂ ಇದೆ. ಅದು ಇಲ್ಲಿ ಅದೇ ರೀತಿಯಲ್ಲಿ ನಮಾಮಿ ನರಕೋತ್ತಾರಂ ನರಕೋದ್ಧಾರಂ ಅಂತ 2 ಪಾಠ ಇದೆ. ಇತ್ಯಾರಭ್ಯ ಶಂತನೋತು ಸತಾಮಮ ಇತ್ಯಂತಂ ನರಸಿಂಹ ಸ್ತೋತ್ರಂ, ಅಲ್ಲಿವರೆಗೆ ನರಸಿಂಹನ ಸ್ತೋತ್ರ ಇದೆ. ಅಂದ್ರೆ 64ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ 68ರವರೆಗೆ, 64, 65, 66, 67, 67
5 ಶ್ಲೋಕದಿಂದ ನರಸಿಂಹದೇವರ ಪ್ರಾರ್ಥನೆ ಮಾಡಿದ್ದಾರೆ. ಇದು ಬಹಳ ವಿಶೇಷ ಪ್ರಾರ್ಥನೆ. ಈ ನರಸಿಂಹದೇವರ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕು. ಯಾಕೆ, ಅದರ ಫಲ ಏನು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಮೊದಲಿಗೆ ಆ ಶ್ಲೋಕವನ್ನ ನೋಡೋಣ. ನಮಾಮಿ ನರಕೋತ್ತಾರಂ ನಮಾಮಿ ನರಕೇಸರಿಂ ನಮಾಮಿ ನಾಗಶಯನಂ ನಮಾಮಿ ನಗವಾಸಿನಂ. ನಮಾಮಿ ನಮಾಮಿ ಅಂತ 4 ಸಲ ಬಂದಿದೆ. ನಮಸ್ಕಾರ 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 ನಮಸ್ಕಾರ. ಯಾರಿಗೆ? ನರಕೋತ್ತಾರನಿಗೆ ನಮಸ್ಕಾರ, ನರಕೇಸರಿಗೆ ನಮಸ್ಕಾರ, ನಾಗಶಯನನಿಗೆ ನಮಸ್ಕಾರ, ನಗವಾಸಿಗೆ ನಮಸ್ಕಾರ. ಇಷ್ಟಿದೆ ಇದರ ಶ್ಲೋಕದಲ್ಲಿ. ಇಲ್ಲಿ ಏನ್ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ವ್ಯಾಖ್ಯಾನಕಾರರು ಬಿಡಿಸೋದಿಷ್ಟು, ಇದು ಸಾಮಾನ್ಯವಾದ ನರಸಿಂಹ ಸ್ತೋತ್ರ ಅಲ್ಲ. ಇದು ಗಂಧರ್ವರಿಗೆ, ದೇವತೆಗಳಿಗೆ ಅನುಗ್ರಹ ಮಾಡಿದ ನರಸಿಂಹ ಸ್ತೋತ್ರ. ರಾಮ ಕೃಷ್ಣ ವೇದವ್ಯಾಸ ರೂಪದ ನರಸಿಂಹನ ಸ್ತೋತ್ರ. ಇದು ಎಂಥ ದೊಡ್ಡದು ಅಂದ್ರೆ, ನಮಗೆ ದೇವರ ಅನುಗ್ರಹ ಮಾಡ್ಬೇಕು, ಮಾಡ್ತಾನೆ. ಮಾಡಿದಾಗ ಅಂದ್ರೆ ಯೋಗಕ್ಷೇಮ ಅಂತ ಕರಿತೀವಿ ನೋಡಿ. ಯೋಗಕ್ಷೇಮ ಅಂದ್ರೆ ಏನರ್ಥ? ಯೋಗಕ್ಷೇಮ ಚೆನ್ನಾಗಿದೆಯಾ ಅಂದ್ರೆ, ನೀವು ಪಡೆದೇ ಇರೋದನ್ನ ಪಡೆದಾಗಿದೆಯಾ, ಪಡೆದದ್ದನ್ನ ಹಾಗೆ ರಕ್ಷಣೆ ಮಾಡ್ಕೊಂಡು ಹಾಗೆ ಇದೀರಾ ಅಂತ ಕೇಳೋದು. ಅದು ಯೋಗಕ್ಷೇಮ ಇದಲ್ಲಿ ಇದೀರಾ ಅಂತ ಕೇಳೋದ್ರ ಅಭಿಪ್ರಾಯ. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ಇದನ್ನು ರಾಯರು ಗೀತಾ ವಿವೃತಿಯಲ್ಲಿ ಬಿಡಿಸ್ತಾರೆ, ಗೀತೆಗೆ ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಕಡೆನೂ ಸಿಗುತ್ತೆ, ಅನೇಕ ಕಡೆ. ಅಪ್ರಾಪ್ತಸ್ಯ ಪ್ರಾಪ್ತ, ಯಾವ್ದು ನಮ್ಗೆ ಇನ್ನೂ ಸಿಕ್ಕಿಲ್ಲ, ಅದು ಸಿಗೋದೇನಿದೆ ಅದನ್ನ ಯೋಗ ಅಂತ ಕರೀತಾರೆ. ಆ ಯೋಗ ಚೆನ್ನಾಗಿದೆ ಅಂದ್ರೆ ಇನ್ನೂ ಪಡೆದೇ ಇರೋದು ಪಡೆಯುವಂತ ಕಾಲ ಆಗ ಅಂತ ಯೋಗ. ಪಡೆದಾದ್ಮೇಲೆ ಅದನ್ನ ಕಾಪಾಡ್ಕೊಳ್ಬೇಕಲ್ಲ. ಏನೋ ಪಡೆದಂತೂ ಆಯ್ತು, ಅದು ಕ್ಷೇಮ ಅಂತಾರೆ, ಯೋಗ ಕ್ಷೇಮ ಅಂತ. ಈ ಯೋಗಕ್ಷೇಮ ಏನಿದೆಯಲ್ಲ, ಈ ಯೋಗಕ್ಷೇಮವನ್ನ ವಿಶೇಷವಾಗಿ ನಾವು ಪಡಿಬೇಕು ಅಂದ್ರೆ ನರಸಿಂಹನ ಸ್ತೋತ್ರ ಮಾಡ್ಬೇಕು ಅಂತ. ದೇವರ ಅನುಗ್ರಹ ಆಗ್ಬೋದು, ಆದ್ರೆ ಅದನ್ನ ಹಾಗೆ ಉಳಿಸ್ಕೊಳ್ಬೇಕಲ್ಲ, ಹಾಗೆ ಬೆಳೆಸ್ಬೇಕು ಅಂತ ಅದು ನರಸಿಂಹನ ಪ್ರಾರ್ಥನೆ ಬೇಕು ಅಂತ. ಅದನ್ನಿಲ್ಲಿ ರಾಜಗೋಪಾಲಾಚಾರ್ಯ ವಿವರಣೆ ಮಾಡ್ತಾರೆ. ಏನ್ ವಿವರಣೆ ಮಾಡಿದ್ದಾರೆ ಅಂದ್ರೆ, ಪೂರ್ವಸ್ತುತ ರಾಮಕೃಷ್ಣ ಪ್ರಸಾದ ಸಾಧ್ಯ ಮಾನುಷಧನ ಪ್ರತಿಬಂಧಕ ನಿವರ್ತಕತ್ವೇನ ಅಂತ ಒಂದು ಹೇಳ್ತಾರೆ. ಇದುವರೆಗೆ ಹಿಂದೆ ರಾಮನ ಸ್ತೋತ್ರ, ಕೃಷ್ಣನ ಸ್ತೋತ್ರ ಎಲ್ಲ ಮಾಡಿದ್ದಾರೆ. ಯಾಕೆ? ಅವನ ಅನುಗ್ರಹ ಆಗಲಿ ಅಂತ. ಸರಿ, ಅವನ ಅನುಗ್ರಹ ಆದ್ರೆ ಏನ್ ಲಾಭ? ವಿತ್ತದಾತ್ರೀಂ ಅಂತ ಹೇಳಿದ್ದಾರೆ, ಒಳ್ಳೆ ದುಡ್ಡು ಸಿಗತ್ತೆ. ಸರಿ, ಧನ ಸಿಕ್ತು, ಇದು ಮಾನುಷ ಧನ. ಈ ಮಾನುಷ ಧನ ಸಿಗದೆ ಇರೋದಕ್ಕೆ ನಾವು ಮತ್ತೆ ಪಾಪಗಳನ್ನ ಮಾಡಿರ್ತೀವಿ, ಅದೆಲ್ಲ ಹೋಗ್ಬೇಕಲ್ಲ. ಅನೇಕ ವಿಘ್ನಗಳು ಮಧ್ಯೆ ಬರ್ಲಿಕ್ಕೆ ಅವಕಾಶ ಇದೆ. ಇದೆಲ್ಲ ವಿಘ್ನ ಪರಿಹಾರ ಆಗ್ಬೇಕು ಅಂದ್ರೆ ನರಸಿಂಹದೇವರ ಸ್ತೋತ್ರ ಮಾಡ್ಬೇಕು. ಅದಕ್ಕೆ ಈಗ ಅದ್ರ ಉಪಾಯ ನಮಗ್ ಕೊಡ್ತಾ ಇದ್ದಾರೆ. ನರಸಿಂಹ ಸ್ತೋತ್ರ ಪಾರಾಯಣ ಮಾಡಿ ದೇವರು ಬೇರೆ ರೂಪದಿಂದ ಅನುಗ್ರಹ ಮಾಡಿದಾಗ ಅಲ್ಲಿ ತೊಂದರೆ ಬಂದ್ರೆ ಅದು ವಾರಣೆ ಮಾಡ್ಲಿಕ್ಕೆ ಈ ನರಸಿಂಹದೇವರ ಸ್ತೋತ್ರ ಮಾಡಿ ಪಾರಾಯಣ ಅಂತ ಒಂದು. ಮತ್ತಷ್ಟೇ ಅಲ್ಲದೆ ಮುಂದೆ ವೇದವ್ಯಾಸ ಸ್ತುತ ಹಯಗ್ರೀವ ಪ್ರಸಾದ ಅಧೀನ ಜ್ಞಾನಾತ್ಮಕ ದೈವಧನ ಲಾಭ. ಒಂದು ಮಾನುಷ ಧನ ಅಂದ್ರೆ ಲೌಕಿಕ ಲೋಕದಲ್ಲಿ ನಾವು ಪಡೆಯೋ ಸಂಪತ್ತು. ದೈವಧನ ಅಂತ ಇರುತ್ತೆ, ದೇವ ಅನುಗ್ರಹದಿಂದ ಪಡೆದ ಧನ. ಅದು ಯಾವುದು? ಜ್ಞಾನ. ಅದು ವೇದವ್ಯಾಸ ರೂಪದಿಂದ ಹಯಗ್ರೀವ ದೇವರಿಂದ ಸಿಗತ್ತೆ. ಆದ್ರೆ ಜ್ಞಾನ ಸಿಕ್ಕಿದ್ದು ಹಾಗೆ ಉಳಿಬೇಕಲ್ಲ ನಮ್ಮಲ್ಲಿ. ಕೇಳಿದ್ದೆಲ್ಲ ಮರ್ತು ಹೋಗ್ಬಿಟ್ರೆ, ಮತ್ತೆ ಕೇಳಿದ್ರೆ ನಮಗ್ ತಲೆಗೆ ಹೋಗ್ತಾ ಇಲ್ದೇ ಇದ್ರೆ ಅದು ದೊಡ್ಡ ವಿಘ್ನ. ಅಲ್ಲಿ ಕಲ್ಯಾದಿಗಳ ಪ್ರವೇಶ ಆಗಿದೆ ಅಂತ ಅರ್ಥ. ಅವನ್ನೆಲ್ಲ ಓಡಿಸ್ಬೇಕಲ್ಲ. ವಿಘ್ನ ನಿವಾರಣೆ ಮಾಡ್ಬೇಕು ಅಂದ್ರೆ, ಆ ಪಾಪಗಳನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ನರಸಿಂಹದೇವರ ಸ್ತೋತ್ರ ಮಾಡ್ಬೇಕು. ಅದನ್ನ ಈಗ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಯಾವುದೇ ಬೇರೆ ಭಗವದ್ ರೂಪಗಳಿಂದ ನೀವೇನ್ ಪಡ್ಕೊಳ್ತೀರಿ, ಆ ಪಡ್ಕೊಳ್ಬೇಕಾದ್ರೆ ಏನಾದ್ರು ವಿಘ್ನ ಬಂದ, ಅಥವಾ ಪಡ್ಕೊಂಡ್ಮೇಲೆ ವಿಘ್ನ ಬರ್ಲಿಕ್ಕೆ ಶುರುವಾದ್ರೆ ಅದರ ಪರಿಹಾರ ಆಗ್ಬೇಕು ಅಂದ್ರೆ ನರಸಿಂಹದೇವರ ಸ್ತೋತ್ರ ಮಾಡ್ಲೇಬೇಕು ಅಂತ. ಈ ದೃಷ್ಟಿಯಲ್ಲೇ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸದ್ಜ್ಞಾನ ಸುಖ ಶಕ್ತಿ ಪಯೋನಿಧಿ. ಆಚಾರ್ಯರು ಮಾಯಾವಾದ ಖಂಡನ ಗ್ರಂಥದಲ್ಲಿ ಮೊದಲಿಗೆ ನರಸಿಂಹನ ಪ್ರಾರ್ಥನೆ ಯಾಕೆ ಮಾಡಿದ್ರು? ಎಲ್ಲಾ ಭಗವದ್ ರೂಪಗಳಲ್ಲಿ ದುರಿತ ನಿವೃತ್ತನೆ, ನಮ್ಮ ಪಾಪಗಳು ನಮ್ಮ ವಿಘ್ನಗಳನ್ನ ಕಳಿಬೇಕು ಅಂದ್ರೆ ಅದು ನರಸಿಂಹ ರೂಪದ ಚಿಂತನೆ ವಿಶೇಷವಾಗಿ ಮಾಡ್ಬೇಕು. ಯಾವುದೇ ಇದಾದ್ರು ಅದಕ್ಕೆ ನರಸಿಂಹ ವಿಘ್ನ ಪರಿಹಾರಕ. ಅದರಿಂದ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನಂದ್ರೆ ಒಂದು ಘಟನೆ ಹೇಳ್ತಾರೆ. ಮುಂದೆ ಸಪ್ತಧಾವನಾಖ್ಯಾನದಲ್ಲಿ ಆ ಘಟನೆ ಬರುತ್ತೆ, ಇಲ್ಲಿ ವ್ಯಾಖ್ಯಾನಗಳಲ್ಲಿ ಕೊಟ್ಟಿದ್ದಾರೆ. ಅದೇನಂದ್ರೆ, ಇಲ್ಲಿ ನರಕೋತ್ತಾರಂ ಅಂದ್ರೆ ನರಕದಿಂದ ಉದ್ಧಾರ ಮಾಡಿದ ರೂಪ ಅದು ರಾಮಾಭಿನ್ನನಾದ ನರಸಿಂಹ, ಕೃಷ್ಣಾಭಿನ್ನನಾದ ನರಸಿಂಹ ಅಂತ ಬಂತಲ್ಲ. ಇದ್ರ ಹಿನ್ನೆಲೆ ಒಂದು ಪೌರಾಣಿಕ ಕಥೆ ಇದೆ ಅಂತ ಹೇಳ್ತಾರೆ. ಏನ್ ಘಟನೆ ಅಂದ್ರೆ, ಈ ಗಂಧರ್ವರು ದೇವತೆಗಳು ಎಲ್ಲ ಹೊರಟ್ರಂತೆ ಸ್ವರ್ಗಲೋಕಕ್ಕೆ.
ಗಂಧರ್ವರು ಅವ್ರಿಗೆ ಬೇಕಾಗಿತ್ತು, ಒಂದು ಲಾಭ ಆಗ್ಬೇಕಾಗಿತ್ತು ಅವ್ರಿಗೆ. ಸ್ವಲ್ಪ ಒಂದಿಷ್ಟು ದೇವತೆಗಳನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆ ಹೋದ್ರು ಸ್ವರ್ಗಕ್ಕೆ ಅಂದ್ರೆ ಒಳ್ಳೆ ಗುರುಗಳು ಸಿಗ್ಬೇಕು ನಮ್ಗೆ ಅಂತ, ಗುರು ಅನ್ವೇಷಣೆ. ಒಳ್ಳೆ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು ಒಬ್ಬರ ಕೈಲಿ, ಅದೇ ಒಳ್ಳೆ ಗುರುಗಳು ಸಿಗ್ಬೇಕು ಅಂತ ಹೊರಟು ಸೀದಾ ಭಗವಂತನ ಹತ್ರ ಹೋಗಿದ್ದಾರೆ ಪ್ರಾರ್ಥನೆ ಮಾಡ್ಲಿಕ್ಕೆ. ಸರಿ, ಭಗವಂತನ ಹತ್ರ ಹೋದಾಗ ಅಲ್ಲಿ ಗಂಧರ್ವರಿಗೆ ಮತ್ತೆ ದೇವತೆಗಳಿಗೆ ಭಗವಂತ ಹೇಳ್ತಾನೆ, ನೋಡಿ ಅಂದ್ರೆ ಅವನೇನ್ ಮಾಡ್ತಾನೆ, ಭಗವಂತ ದೃಷ್ಟಿ ಹಾಯಿಸ್ತಾನೆ, ತೋರಿಸ್ತಾನೆ. ಎಲ್ಲಿ ತೋರಿಸ್ತಾ, ಅವನ ದೃಷ್ಟಿ ಎಲ್ಲಿ ಬಿತ್ತು ಅಂದ್ರೆ ವಾದಿರಾಜರ ಮೇಲೆ. ಗಂಧರ್ವರು ಇವು ಮತ್ತೆ ದೇವತೆಗಳು ಕೇಳಿದ್ದು ಭಗವಂತನ ಹತ್ರ ಮೇಲೆ. ಭಗವಂತ ದೃಷ್ಟಿ ಹಾಗೆ ತೋರಿಸಿ ಅಂದ್ರೆ ಅವನ ದೃಷ್ಟಿ ಬಿದ್ದಿದ್ದು ವಾದಿರಾಜರ ಮೇಲೆ. ವಾದಿರಾಜರ ಮೇಲೆ ದೃಷ್ಟಿ ಹಾಕ್ತಾರೆ ಅಂದ್ರೆ ಅವ್ರ ಹತ್ರ ಹೋಗಿ ಸದ್ಗುರುಗಳವರು ಅವ್ರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ. ಆಗ ಗಂಧರ್ವರಿಗೆ ಏನ್ ಅನಿಸ್ತು, ಒಂದು ಕ್ಷಣ ವ್ಯಾಮೋಹ. ಅವರಿಗೆ ಗೊತ್ತಾಗ್ಲಿಲ್ಲ ಇವರ ಸ್ವರೂಪ, ಯಾಕೆ ವಾದಿರಾಜರ ಸ್ವರೂಪ ಏನು ಅಂತ ಗೊತ್ತಾಗ್ಲಿಲ್ಲ. ಅಹಂಕಾರದಿಂದ ಇವ್ರು ಲಾತವ್ಯರು ಅಂತ ತಿಳಿಲಿಲ್ಲ. ರುಜುದೇವತೆ ಅನ್ನೋ ಜ್ಞಾನ ಇಲ್ಲ ಅವ್ರಿಗೆ. ತಿಳಿಯದೆ ಮನಸ್ಸಿನಲ್ಲಿ ಅವರಿಗೆ ಅನಾದರ ಅಂತ, ಇವ್ರ ಹತ್ರ ಏನು ನಾವು ಕೇಳೋದು ಅಂತ ದೇವರೇ ಹೇಳಿದಾನೆ. ಸಾಕ್ಷಾತ್ ದೇವ್ರು ಹೇಳಿದಾಗ್ಲೂ ಗಂಧರ್ವರಂತ ದೇವತೆಗಳಂತವ್ರಿಗೂ ಹಾಗಾಯ್ತು. ಹೊಸದಲ್ಲಿ ಗಂಧರ್ವರಿಗೆ ವಿಶೇಷವಾಗಿ ಆಗಿದ್ದನ್ನ ವರ್ಣಿಸಿದೆ. ಸರಿ, ಒಂದ್ ಸ್ವಲ್ಪ ಅನಾದರ ಆಯ್ತಲ್ಲ, ಅದು ದೊಡ್ಡ ದೋಷ, ಮನೋದೋಷ. ದೊಡ್ಡವ್ರ ಬಗ್ಗೆ ಮನಸ್ಸಿನಲ್ಲೂ ಹಾಗೆ ಅನ್ಕೊಳ್ಬಾರ್ದು. ಇನ್ನು ಮಾತಿನಲ್ಲಿ ದೈಹಿಕವಾಗಂತೂ ಏನಾದ್ರೂ ಅಪರಾಧ ನಡೆದು ಹೋದ್ರೆ ಅದಕ್ಕೆ ಎಷ್ಟು ಫಲ ಅಂದ್ರೆ ಅಷ್ಟು ಫಲ ಹೇಳ್ತಾರೆ, ದುಷ್ಫಲ, ಕೆಟ್ಟ ಫಲ ಹೇಳ್ತಾರೆ. ತಕ್ಷಣ ಏನಾಯ್ತು ಅವ್ರಿಗೆ, ಆ ಮನಸ್ಸಿನಲ್ಲಿ ದೋಷ ಬಂತಲ್ಲ, ದೊಡ್ಡ ಅನಿಷ್ಟ ಶುರು ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಯಾರಿಗೆ? ಗಂಧರ್ವರಿಗೆ, ಹಾಗೆ ದೇವತೆಗಳಿಗೆ ಆ ಕ್ಷಣ ಬಂತಲ್ಲ, ಹೊಳಿತಲ್ಲ. ಗಂಧರ್ವರಿಗೆ ಬಂದಿದ್ದು, ನಾವು ಈ ಗಂಧರ್ವರ ಜೊತೆಗೆ ಬಂದ್ಬಿಟ್ವಿ, ನಮಗೂ ಈ ಮನೋದೋಷ, ಕೆಟ್ಟವರ ಸಹವಾಸ ಆದ್ರೆ ಏನಾಯ್ತು, ಆ ಗಂಧರ್ವರ ಸಹವಾಸದಿಂದ ದೇವತೆಗಳಿಗೂ ಹಾಗಾಗೋಯ್ತು. ದೇವತೆಗಳು ಅನ್ಕೊಳ್ತಾರೆ ದೊಡ್ಡ ಅಪರಾಧ ಆಗೋಯ್ತು. ಮತ್ತೆ ದೇವರ ಹತ್ರ ಹೋಗ್ತಾರೆ ದೇವತೆಗಳು, ಮತ್ತೆ ಗಂಧರ್ವರನ್ನು ಕರ್ಕೊಂಡು ಹೋಗ್ತಾರೆ. ಗಂಧರ್ವರು ಹೋಗ್ತಾರೆ. ಮೊದಲು ಗಂಧರ್ವರ ದೇವತೆಗಳನ್ನ ಕರ್ಕೊಂಡು ಹೋದ್ರು ಒಳ್ಳೆ ಗುರುಗಳಿಗೆ ಅಂತ. ಈಗ ತಪ್ಪು ಮಾಡಾದ್ಮೇಲೆ ಗಂಧರ್ವರನ್ನ ದೇವತೆಗಳು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಹೋಗ್ತಾರೆ. ಹೋದಾಗ ನಾವು ಅಪರಾಧ ಮಾಡ್ಬಿಟ್ವಿ, ಏನೋ ಮಾನಸ ಅಪರಾಧ, ಇವ್ರ ಹತ್ರ ಏನು ಅನ್ನೋ ಒಂದು ಮಾನಸಿಕ ಭಾವನೆ ಅಷ್ಟೇ. ಅವ್ರ ಸ್ವರೂಪ ಗೊತ್ತಾಗ್ಲಿಲ್ಲ. ಯಾವ ಸ್ವರೂಪನೋ ನಮಗ್ ಗೊತ್ತಿರಲ್ಲ. ಅನಾದರದಿಂದ ಕಾಣಬಾರ್ದು. ಅದ್ರಲ್ಲಿ ಲಾತವ್ಯರ ಬಗ್ಗೆ, ವಾದಿರಾಜರ ಬಗ್ಗೆ ಇಂಥ ಒಂದು ಅನಾದರ ಭಾವ ಮೂಡಿದೆ. ಆ ಮೂಡಿದ್ದಕ್ಕೆ ಎಷ್ಟು ಅನಿಷ್ಟ ಆಗತ್ತೆ ಅಂದ್ರೆ ಅಲ್ಲಿ ಹೇಳ್ತಾ ಇದಾರೆ ಇಲ್ಲಿ, ಈ ಒಂದು ಮನಸ ಮಾಡಿದ ಅಪರಾಧದಿಂದ ಒಂದು ನರಕ ಪ್ರಾಪ್ತಿ, ಮನುಷ್ಯ ಜನ್ಮ ಸಿಗತ್ತೆ, ಕೆಟ್ಟ ಗುರು ಸಿಗ್ತಾನೆ. ಅಯ್ಯೋ ಒಳ್ಳೆ ಕತೆ. ನರಕಕ್ಕೆ ಹೋಗೋದು ಅನುಭವಿಸಿ ಏನೋ ಬಂದ್ಬಿಡೋದು ಅಂತಿಲ್ಲ, ಮನುಷ್ಯ ಜನ್ಮ ಅನುಭವಿಸಿ ಬಂದ್ಬಿಡೋದಂತಿಲ್ಲ. ಮನುಷ್ಯ ಜನ್ಮ ಬಂದು ಅನುಭವಿಸಿ ಆಮೇಲೆ ಒಳ್ಳೇದ್ ಗತಿ ಹೊಂದ್ಬೋದಲ್ಲ ಅಂದ್ರೆ ಒಬ್ಬ ಕೆಟ್ಟ ಗುರು ಸಿಗ್ತಾನಂತೆ. ಆ ಕೆಟ್ಟ ಗುರುವಿನ ಉಪದೇಶ ಕೇಳಿ ಏನಾಗುತ್ತೆ, ಇನ್ನೂ ಜಾಸ್ತಿ ನರಕಕ್ಕೆ ಹೋಗೋ ತರನೇ ಆಗತ್ತೆ. ಮನುಷ್ಯ ಜನ್ಮ ಸಿಕ್ಕಿದಾಗ ಇನ್ನೊಂದು ದೌರ್ಭಾಗ್ಯ, ಕೆಟ್ಟ ಗುರು ಸಿಗೋದು, ಅಸದ್ಗುರು ಪ್ರಾಪ್ತಿ. ಅಷ್ಟೇ ಅಲ್ಲ, ಜೊತೆಗೆ ಒಳ್ಳೆಯವ್ರ ಸಹವಾಸ ಆಗತ್ತಾ ಇಲ್ವಂತೆ, ನೀಚರ ಸಹವಾಸ ಆಗತ್ತಂತೆ. ಅದಾದ್ಮೇಲೆ ಕೆಟ್ಟ ಶಾಸ್ತ್ರದಿಂದ ಬರೋ ಜ್ಞಾನ, ಮತ್ತೆ ವಿಷ್ಣು ವೈಷ್ಣವರ ದ್ರೋಹ. ಇದು ಪಟ್ಟಿ, ಇದು ಪ್ರಾರಂಭ. ಇಲ್ಲಿಂದ ಹಿಡಿದು ಅನೇಕ ಅನಿಷ್ಟ. ಈ ಅನಿಷ್ಟ ನಮಗಾಗತ್ತೆ ಅಂತ ಗಂಧರ್ವರಿಗೆ ಗೊತ್ತಾಗೋಯ್ತು, ದೇವತೆಗಳಿಗೆ ಗೊತ್ತಾಗೋಯ್ತು. ತಪ್ಪು ಮಾಡ್ಬಿಟ್ವಿ, ಏನ್ ಮಾಡೋದು? ಯಾಕೆ ರುಜುದೇವತೆಗಳ ದ್ರೋಹ ಆದ್ರೆ ಏನೇನ್ ಫಲ ಅನ್ನೋದನ್ನ ಇಲ್ಲಿ ಇಷ್ಟವರೆಗೂ ವರ್ಣನೆ ಮಾಡಿದ್ರು. ದ್ರೋಹ ಅಂದ್ರೆ ಹೋಗಿ ಬೈದಿದ್ದಲ್ಲ ಇವರು, ಹೊರತು ಇವ್ರ ಹತ್ರನ ಅಂತ ಸಂದೇಹನೇ ಒಂದು ಅನಾದರ ತರ. ಯಾಕಂದ್ರೆ ಅವ್ರ ಸ್ವರೂಪ ಗೊತ್ತಾಗ್ಲಿಲ್ಲ, ಗೊತ್ತಾಗ್ದೇನೆ ಒಂದು ಮನೋದೋಷ ಆಗಿದೆ ಅಷ್ಟೇ. ಇಷ್ಟು ಕಾರಣಕ್ಕೆ ಇಷ್ಟೊಂದು ಅನಿಷ್ಟ ಅವ್ರಿಗಿದೆ. ಅದಕ್ಕೆ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿದ ಮೇಲೆ ಏನಾಯ್ತು ಇವ್ರಿಗೆ, ಇದೊಂದು ಕರ್ಮದಿಂದ ಆಗೋ ಘಟನೆಗಳು. ಈ ಹಿಂದೆ ಬಂತು, ಲಕ್ಷಾಪರಾಧಗಳು ಯಾಕೆ ನಡೆಯುತ್ತೆ, ನಾವು ಅನ್ಕೊಳ್ದೇ ಇದ್ರು ಅದು ಆಗೋಗುತ್ತೆ. ಯಾಕೆ? ನಮ್ಮ ಕರ್ಮದಿಂದ ಅದರ ಪ್ರಭಾವಕ್ಕೊಳಗಾಗಿ ಅನೇಕ ಅಪರಾಧಗಳು ಆಗು ಹೋಗುತ್ತೆ. ಅದೇ ತರ ಇವು ಗಂಧರ್ವರಿಗೂ ದೇವತೆಗಳಿಗೂ ಅವ್ರ ಅಪರಾಧ ನಡೆದು ಹೋಯ್ತು ಕರ್ಮದಿಂದಾಗಿ, ಏನ್ ಮಾಡ್ಲಿಕ್ಕೆ ಬರಲ್ಲ. ಆ ಕರ್ಮದಿಂದ ಅಪರಾಧ ಮೇಲೆ ನರಕ ಸಿಗತ್ತಾ ದೇವತೆಗಳಿಗೆ ಅಂತ ಒಂದು ಸಂಶಯ ಬರ್ಬೋದು. ನರಕ ಅಂದ್ರೆ ಅವ್ರ ಭೂಲೋಕ ವಾಸನೆ, ಅವ್ರಿಗೆ ನರಕ. ಭೂಲೋಕಕ್ಕೆ ಬರೋದೇ, ಮನುಷ್ಯ ಜನ್ಮ ಪಡೆಯೋದೇ ನರಕ ಅವ್ರಿಗೆ. ಅಂತದ್ರಲ್ಲಿ ಅವ್ರಿಗೆ ದೋಷ ಆಗಿದ್ರಿಂದ ಅದನ್ನ ತಪ್ಸೋದು ಹೇಗೆ? ಈಗ ದೇವರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಿದ್ರಲ್ಲ, ದೇವರಂತಾನೆ ಇದು ಹೇಗಂದ್ರೆ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋ ಬಗೆ ಹೇಗೆ, ಪೂರ್ಣ ಅಂತೂ ಕಳಿಲಿಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾನೆ ದೇವರು ಅಂತ ಬ್ರಹ್ಮಸೂತ್ರದಲ್ಲಿ ಇದೆ. ಇಲ್ಲೂ ಸ್ವಲ್ಪ ಕಡಿಮೆ ಅಂದ್ರೆ ಏನರ್ಥ, ಅವ್ರಿಗೆ ಮನುಷ್ಯ ಜನ್ಮ ಅಂತೂ ಬರುತ್ತಂತೆ, ಏನ್ ಮಾಡ್ಲಿಕ್ಕೆ ಬರಲ್ಲ, ಮನೋದೋಷ. ರುಜುದೇವತೆಗಳ ಬಗ್ಗೆ ಅವಮಾನ ಮಾಡಿದ್ರು ಅವ್ರು ಈ ರೀತಿಯಲ್ಲಿ, ಆದ್ರಿಂದ ಅದರ ಫಲ ಅನುಭವಿಸ್ಬೇಕು. ಮನುಷ್ಯ ಜನ್ಮ ತಪ್ಪಲ್ಲ, ಆದರೆ ಒಳ್ಳೆ ಗುರುಗಳು ಸಿಗ್ತಾರೆ, ನೀಚರ ಸಹವಾಸ ಆಗಲ್ಲ, ಒಳ್ಳೆ ಶಾಸ್ತ್ರಜ್ಞಾನ ಬರುತ್ತೆ, ವಿಷ್ಣು ವೈಷ್ಣವರಿಗೆ ದ್ರೋಹ ಮಾಡಲ್ಲ. ಇಂಥ ಒಂದು ಒಳ್ಳೆ ಗುಣಗಳನ್ನ ಕೊಡ್ತಾನಂತೆ ಪರಮಾತ್ಮ. ಅಂದ್ರೆ ಅನ್ಕೊಂಡಿದ್ದಕ್ಕೆ ಅಪರಾಧ ಮಾಡಿದ್ದಕ್ಕೆ ಫಲ ಸಿಕ್ತು ಮನುಷ್ಯ ಜನ್ಮ,
ಆದ್ರೆ ಒಳ್ಳೆ ಸಹವಾಸ, ಒಳ್ಳೆಯದು ಎಲ್ಲ ಸಿಗ್ತಾ ಹೋಗುತ್ತೆ. ಅಂದ್ರೆ ಏನರ್ಥ, ಕರ್ಮ ಮಾಡಿದ ಮೇಲೆ ಫಲ ಅನುಭವಿಸಲೇಬೇಕು. ಆದ್ರೆ ಆ ಫಲ ಅನುಭವಿಸಬೇಕಾದ್ರೆ ಕಡಿಮೆ ಇರುತ್ತೆ, ಈ ತರ ಎಲ್ಲ ಇರಲ್ಲ, ಒಳ್ಳೇದ್ ಸಿಗ್ತಾ ಹೋಗುತ್ತೆ ಅಂತ. ಇದ್ರ ಬಗ್ಗೆ ಹಿಂದನೊಮ್ಮೆ ಹೇಳಿದ್ದೆ, ಕುದುರೆ ಜನ್ಮ ಬರುತ್ತೆ ಜ್ಞಾನಿಗೂ ಅಜ್ಞಾನಿಗೂ. ಕುದುರೆ ಜನ್ಮ ಜ್ಞಾನಿಗ್ ಬಂದಾಗ ಆ ಕುದುರೆ ಜನ್ಮದಲ್ಲಿ ಏನ್ ದುಃಖ ಆಗತ್ತೆ ಅದೆಲ್ಲ ಅನುಭವಿಸಲ್ಲ, ಇದೊಂದು ಪ್ರಾರಬ್ಧ ಕರ್ಮದ ಫಲ ಅವನಿಗೆ. ಜನ್ಮ ಅಂತೂ ಬರುತ್ತೆ, ದುಃಖ ಎಲ್ಲ ಆಗಲ್ಲ. ಆದ್ರೆ ಅಜ್ಞಾನಿಗೆ ಆಗಲ್ಲ, ಕುದುರೆ ಜನ್ಮನೂ ಬರುತ್ತೆ, ಅದೆಲ್ಲ ಆ ಜನ್ಮದಲ್ಲಿ ಏನೇನ್ ದುಃಖ ಪಡ್ಬೇಕೋ ಅದೆಲ್ಲ ದುಃಖನೂ ಆಗತ್ತೆ, ಪ್ರಾರಬ್ಧ ಕರ್ಮ ಪೂರ್ಣ ಫಲ ಅನುಭವಿಸ್ತಾನೆ. ಇದು ವ್ಯತ್ಯಾಸ ಇರೋ ತರ ಇಲ್ಲೂ ಕೂಡ ಮನುಷ್ಯ ಜನ್ಮ ಬಂದೇ ಬರುತ್ತೆ, ಗಂಧರ್ವರೆಗೂ ಅನಿವಾರ್ಯ ಈ ತಪ್ಪು ಮಾಡಿದ್ದಕ್ಕೆ. ಆದ್ರೆ ಕೆಟ್ಟ ಗುರು ಸಿಗಲ್ಲ, ನೀಚರ ಸಹವಾಸ ಆಗಲ್ಲ, ಕೆಟ್ಟ ಶಾಸ್ತ್ರ ಓದೋವಂಥದ್ದಾಗಲ್ಲ, ದ್ರೋಹನೂ ಮಾಡಲ್ಲ. ದೊಡ್ಡ ಸಾಕಲ್ಲ, ಇದು ದೊಡ್ಡ ಅನುಗ್ರಹ. ಈ ಅನುಗ್ರಹ ಆಗ್ಲಿ ಅಂತ ಹೇಳಿ ಭಗವಂತ ಸಂಕಲ್ಪ ಮಾಡಿದ, ಅನುಗ್ರಹ ಆಯ್ತು. ಆದ್ರಿಂದಲೇ ಅವರು ನರಕಾದಿಗಳನ್ನ ತಪ್ಪಿಸ್ಕೊಂಡ್ರು. ಈ ರೀತಿಯಲ್ಲಿ ಇಂಥ ನರಕ ಅವ್ರಿಗೆ ಸಿಗ್ಲಿಲ್ಲ, ನೀಚರ ಸಹವಾಸನೇ ನರಕ, ಅದ್ ಯಾವ್ದೋ ಅವ್ರಿಗೆ ಆಗ್ಲಿಲ್ಲ. ರಾಜರಾಗ ಅವತಾರ ಮಾಡಿದ್ರು, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು. ಇಂಥವ್ರನ್ನೆಲ್ಲ ಅನುಗ್ರಹ ಮಾಡಿದ ಆ ಹರಿ, ಅಭಿನ್ನನಾದ ನರಹರಿ, ಆ ಹರಿ ಹತ್ರ ಪ್ರಾರ್ಥನೆ ಮಾಡಿದ್ರು. ಆ ಹರಿಯಾದ ನರಹರಿ ಏನಿದ್ದಾನೆ ಅವನ ಸ್ತೋತ್ರನೇ ಇದು. ಹಾಗಾದ್ರೆ ನಾವೇನಾದ್ರೂ ಮನಸ್ಸಿನಿಂದ ಯಾವ್ದಾರೋ ಒಂದು ಸಂದರ್ಭದಲ್ಲಿ ಇವರ ಸ್ವರೂಪ ಹೀಗೋ ಹಾಗೋ ಅಂತ ಒಂದು ಸಂಶಯ ಪಡ್ಕೊಂಡಿದ್ರೆ, ಮನಸ ಅಥವಾ ಮಾತಿನಿಂದ ಹೀಗಲ್ಲ ಅಂತ ಏನಾರು ಹೇಳ್ಬಿಟ್ಟಿದ್ರೆ, ಅದು ಕರ್ಮದ ಫಲ ಅನುಭವಿಸ್ಬೇಕಾಗಿ ಬರತ್ ನಮ್ಗೆ. ಆದ್ರೆ ಅದರ ಪರಿಹಾರ ದೇವರು ಮಾಡ್ತಾನೆ. ಯಾವ್ದ್ರಿಂದ ಪರಿಹಾರ? ಈ ನರಸಿಂಹ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅದರ ಪರಿಹಾರ ಆಗತ್ತೆ ಅಂತ ಈ ದೃಷ್ಟಿಯಲ್ಲಿ ಈ ಶ್ಲೋಕ ಇಲ್ಲಿ ಬಂದಿರೋದು ಅಂತ. ಇದರ ವಿವರಣೆಯನ್ನ ಹೀಗೆ ತಿಳ್ಕೊಳ್ಬೇಕು. ಇದೆಲ್ಲ ವಿವರಣೆ ಮಾಡ್ಲಿಕ್ಕೆ ಒಂದೇ ಒಂದು ಶಬ್ದ ಹಾಕಿದಲ್ಲಿ, ನರಕೋತ್ತಾರಂ ಅಂತ ಹಾಕಿದ್ರು. ನರಕ ಉದ್ಧಾರಂ, ನರಕದಿಂದ ಉದ್ಧಾರ ಮಾಡೋನು, ಮತ್ತೆ ನರಕದಿಂದ ಉತ್ತಾರಣೆ, ದಾಟಿಸೋನು ಅಂತ ಅರ್ಥ. ಉತ್ತಾರಣಂ ಅಂದ್ರೆ ತರಣಂ ತಾರಣಂ ಅಂತ, ದಾಟಿಸೋದು ಅಂತ. ಉದ್ಧಾರ ಮಾಡೋದು ಅಂದ್ರೆ ಕೆಳಕ್ಕೆ ಕೆಸರಲ್ಲಿ ಸಿಗಾಕೊಂಡಿದೆ ಒಂದು ಹಸು, ಅದನ್ನ ಹಿಂಗ್ ಮೇಲಕ್ಕೆ ಹಿಂಗ್ ಎತ್ತಿದ್ರೆ ಹೇಗೋ ಹಾಗೆ ಭಗವಂತ ನರಕದಲ್ಲಿ ಬಿದ್ದವನ್ನ ಉದ್ಧಾರ ಮಾಡ್ತಾನೆ. ನರಕದಲ್ಲಿ ಹೋಗೋನು ಉದ್ಧಾರ ಮಾಡಿದ್ ಯಾವ್ದು ಅಂದ್ರೆ ಈ ಗಂಧರ್ವರ ಪ್ರಸಂಗ. ಇದನ್ನ ಯಾರು ಹೇಳಿದ್ದಾರೆ? ಶ್ರೀಮುಷ್ಣಮಾಚಾರ್ಯರು ಇಲ್ಲಿ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನರಕೋತ್ತಾರಂ ಗಂಧರ್ವಾಣಂ ಸದ್ಗುರು ಪ್ರಾಪ್ತಿ ಸಮಯೇ, ಗಂಧರ್ವಾಣಂ ಸದ್ಗುರು ಪ್ರಾಪ್ತಿ ಸಮಯ, ಒಳ್ಳೆ ಗುರುಗಳು ಸಿಗ್ಬೇಕು ಅಂತ ಆ ಸಮಯದಲ್ಲಿ ಎಡವಟ್ಟಾಯ್ತು. ಏನು? ಪ್ರಸಕ್ತೇನ ಪಂಡಿತ ಮಾನಿತಾರೆ, ನಾವೇನ್ ಇವ್ರ ಹತ್ರ ಕೇಳೋದು ಅಂತ ದೇವರೇ ಸೂಚನೆ ಮಾಡಿದ್ದಾನೆ. ನಾವೇನ್ ಇವ್ರ ಹತ್ರ ಕೇಳೋದು ಅಂತ ಪಂಡಿತ ಮಾನಿ, ಅಹಂಕಾರ ಬಂತವ್ರಿಗೆ. ಅಹಂಕಾರದಿಂದ ಪ್ರಸಕ್ತಸ್ಯ ನರಕಸ್ಯ ಪಶ್ಚಾತ್ತಾಪಂ ನಿಮಿತ್ತೀಕೃತ್ಯ ಪರಿಹಾರಕಂ, ಮಾಡಿದ ಅಪರಾಧ ಆಗೋಯ್ತು, ಪಶ್ಚಾತ್ತಾಪನೂ ಪಟ್ರು. ಆ ಪಶ್ಚಾತ್ತಾಪ ನೆಪ ಮಾಡ್ಕೊಂಡು ಪರಿಹಾರ ಮಾಡ್ದ ಆ ಭಗವಂತನೇ ಈ ನರಸಿಂಹ ಅಂತ ಹೇಳಿ ಆ ನರಸಿಂಹನ ಬಗ್ಗೆ ಇಷ್ಟು ವರ್ಣನೆ ಮಾಡಿದ್ದಾರೆ. ಇನ್ನೂ ಹಲವು ವಿಷಯಗಳಿವೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ.